ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 144 ಪಾಯಿಂಟ್ಸ್ ಗೇನ್ ಆಗಿ 62,677 ಕ್ಲೋಸ್ ಆದರೆ ನಿಫ್ಟಿ 52 ಪಾಯಿಂಟ್ಸ್ ಗೇನ್ ಆಗಿ 18,660 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 102 ಪಾಯಿಂಟ್ಸ್ ಗೇನ್ ಆಗಿ 44,049 ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ FIs 372 ಕ್ರೋಸ್ ಬೈ ಮಾಡಿದ್ರೆ DIs 926 ಕ್ರೋಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ, ಓಪನಿಂಗ್ ಗ್ಯಾಪ್ ಅಪ್ ಅಂಡ್ ಆ ಗ್ಯಾಪ್ ಅಪ್ ಇಂದ ಆಲ್ಮೋಸ್ಟ್ 12 o'clock ವರೆಗೂ ಮಾರ್ಕೆಟ್ನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಕಾಣಿಸಿದೆ. ಸೆಕೆಂಡ್ ಹಾಫ್ ಇಂದ ಮಾರ್ಕೆಟ್ನಲ್ಲಿ ಸೆಲ್ ಆಫ್ ಕಾಣಿಸಿದೆ. ಸೆಕೆಂಡ್ ಹಾಫ್ ಇಂದ ಸೆಲ್ ಆಫ್ ಮಾರ್ಕೆಟಲ್ಲಿರೋದಕ್ಕೆ ಒನ್ ಆಫ್ ದ ಪ್ರೈಮ್ ರೀಸನ್ US ಫ್ಯೂಚರ್ಸ್ನಲ್ಲಿ ಸ್ವಲ್ಪ ಡಿಕ್ಲೈನ್ ಕಾಣಿಸಿರೋದು. ಅಂಡ್ ಇವನ್ ಯುರೋಪಿಯನ್ ಮಾರ್ಕೆಟ್ಸ್ ರಿಲೇಟೆಡ್ ಆಗಿನೂ ಓಪನಿಂಗ್ ನಮಗೆ ನೆಗೆಟಿವ್ ಆಗಿರೋದು. ಆ್ಯಕ್ಚುಲ್ ಆಗಿ ನಿನ್ನೆ ಇಕ್ವಿಟಿ ಮಾರ್ಕೆಟ್ಸ್ ಕ್ಲೋಸ್ ಆದಮೇಲೆ CPI ಡೇಟಾ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಅಲ್ವಾ. ನಿನ್ನೆ US CPI ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗಿದೆ. US CPI ಇನ್ಫ್ಲೇಷನ್ ಡೇಟಾ 7.1% ಹತ್ರ ಬಂದಿದೆ ಅಲ್ವಾ. ಎಕ್ಸ್ಪೆಕ್ಟೇಷನ್ಸು 7.3 ಇತ್ತು. ಅಂಡ್ ಲಾಸ್ಟ್ ಅಕ್ಟೋಬರಲ್ಲೂ 7.7 ಇತ್ತು. ಸೊ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೂ ಬೆಟರ್ ಆಗಿ CPI ಡೇಟಾ ಅಂತೂ ಬಂದಿದೆ. ಆದರೆ ನಾವು ನಿನ್ನೆ ವಿಡಿಯೋದಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಲ್ವಾ, ಮಾರ್ಕೆಟ್ ಆಲ್ರೆಡಿ ಇದು ಪಾಸಿಟಿವ್ ಆಗೇ ಇರತ್ತಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಈ ಡೇಟಾ ಬಂದ ಮೇಲೆ US ಇಂಡೆಕ್ಸಸ್ ಎಲ್ಲ 3 to 4% ವರೆಗೂ ರ್ಯಾಲಿ ಅಂತೂ ಆಗಿದೆ. ಆದರೆ ಕ್ಲೋಸಿಂಗ್ ಪಾಯಿಂಟ್ಗೆ ನಿಯರ್ಲಿ 1% ವರೆಗೂ ಗೇನ್ಸಿಂದ ಕ್ಲೋಸ್ ಆಗಿದೆ. ಈವನ್ SGX ನಿಫ್ಟಿ ನೀವೇನಾದರೂ ನಿನ್ನೆ ಅಬ್ಸರ್ವ್ ಮಾಡಿದರೆ ಒಂದು ಪಾಯಿಂಟ್ನಲ್ಲಿ 190 ಪಾಯಿಂಟ್ಸ್ ಹತ್ರ ಗ್ಯಾಪ್ ಅಪ್ ಆಗುತ್ತೆ ಅನ್ನೋ ಹತ್ರ ಇಂಡಿಕೇಶನ್ ಇತ್ತು. ಆದರೆ ಅದನ್ನು ಕೂಲ್ ಆಫ್ ಆಗ್ತಾ ಓಪನಿಂಗ್ ಟೈಮ್ಗೆ ಅದು ಬಿಲೋ 100 ಪಾಯಿಂಟ್ಸು ಗೇನ್ಸೇ ಪಾಸಿಬಲ್ ಅನ್ನೋ ಥರ ಡೇಟಾ ಕಾಣಿಸಿದೆ. ಇವತ್ತು ಇಂಟರ್ಡೇನಲ್ಲಿ ಸ್ವಲ್ಪ ಸ್ಟ್ರೆಂತ್ ಅಂತೂ ಫಸ್ಟ್ ಹಾಫಲ್ಲಿ ಕಾಣಿಸಿದ್ರೂ ಇದಕ್ಕೆ ಮುಂಚೆ ನಾವು ಅಂದ್ಕೊಂಡ ಹಾಗೆ ಸೆಕೆಂಡ್ ಹಾಫಲ್ಲಿ US ಫ್ಯೂಚರ್ಸು ಡೌನ್ ಆಗ್ತಾ ಇರೋದು ಆ್ಯಂಡ್ ಇವನ್ ಯುರೋಪಿಯನ್ ಮಾರ್ಕೆಟ್ಸಲ್ಲಿ ಬರ್ತಿರೋಂಥ ಸೆಲ್ ಆಫು ಓವರಾಲ್ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ನಂತೂ ಕ್ರಿಯೇಟ್ ಮಾಡಿದೆ. ಸೊ ನನ್ನವರೆಗೂ ಕೇಳಿದ್ರೆ ನಿನ್ನೆ ಇವೆಂಟೇ ಬಿಗ್ ಇವೆಂಟ್. ಬಿಕಾಸ್ ಅಲ್ಲಿ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೇಟಾ ಏನಾದರೂ ಬಂದಿದ್ರೆ, ಲೈಕ್ ಎಕ್ಸ್ಪೆಕ್ಟೇಷನ್ಸ್ಗಂದರೆ ವೀಕಾಗಿ ಏನಾದರೂ ಡೇಟಾ ಬಂದಿದ್ರೆ ಆಲ್ರೆಡಿ ಮಾರ್ಕೆಟ್ನಲ್ಲಿ ಪೊಸಿಷನ್ಸ್ ಅಂತೂ ಬುಲಿಶ್ ಆಗಿತ್ತು. ಅದರಿಂದ ಜಾಸ್ತಿ ಡೌನ್ಫಾಲ್ ಆಗೋದಕ್ಕೆ ಚಾನ್ಸ್ ಇತ್ತು. ಆ ಇವೆಂಟ್ ಅಂತೂ ಕಂಪ್ಲೀಟ್ ಆಗಿದೆ. ಈಗ ಇವತ್ತು ಬರೋವಂಥ US ಫೆಡ್ ಮಾರ್ಕೆಟ್ ಇದೂ ಪ್ರೀ ಪ್ಲ್ಯಾಂಡ್ ಆಗಿ ಡೇಟಾನೇ ಅಸ್ಯೂಮ್ ಮಾಡ್ತಾ ಮಾರ್ಕೆಟ್ನಂತೂ ಆ ಲೆವೆಲಲ್ಲೇ ಇಟ್ಟಿದೆ. ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದೇ ಬಂದರೆ ಫೆಡ್ ಅವರು 50 ಬೇಸಿಸ್ ಪಾಯಿಂಟ್ಸ್ ಏನಾದರೂ 50 ಬೇಸಿಸ್ ಪಾಯಿಂಟ್ಸು ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡ್ತಾರಂತ. ಅದರ ಜೊತೆಗೆ ಅಗ್ರೆಸಿವ್ ಆಗಿ ಮಾರ್ಕೆಟ್ ಬಗ್ಗೆ ಆ್ಯಂಡ್ ಇನ್ಫ್ಲೇಷನ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡಲ್ಲ ಅಂತ. ಲೈಕ್ ಮಾರ್ಕೆಟ್ ಭಯ ಪಡೋ ಥರ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ಸು ಇರಲ್ಲ ಅಂತ. ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋವಂಥ ಟೋನ್ ಇರ್ಬೋದು, ಆದರೆ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ ಅನ್ನೋ ಥರ ಟೋನ್ ಇರಲ್ಲ ಅಂತ ಮಾರ್ಕೆಟ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಿದೆ. ಸೊ 50 ಬೇಸಿಸ್ ಪಾಯಿಂಟ್ಸ್ ಹೈಕ್ ಅದಕ್ಕಂದರೆ ಕಮ್ಮಿ ಮಾಡ್ತಿದ್ರೆ ಮಾತ್ರ ಮಾರ್ಕೆಟ್ಗೆ ಅದು ಸರ್ಪ್ರೈಸ್ ಪಾಸಿಟಿವ್ ಆಗಿ ತಗೊಳ್ಳುತ್ತೆ. ಅದಕ್ಕಂದರೆ ಜಾಸ್ತಿ ಮಾಡ್ತಿದ್ರೆ ಮಾತ್ರ ಅದನ್ನು ಸರ್ಪ್ರೈಸ್ ನೆಗೆಟಿವ್ ಆಗಿ ತಗೊಳ್ಳುತ್ತೆ. ಇನ್ಫ್ಲೇಷನ್ ಬಗ್ಗೆ ಮಾತಾಡಿ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಂತ ಸ್ಟೇಟ್ಮೆಂಟ್ಸು ಮಾರ್ಕೆಟ್ಗೆ ನೆಗೆಟಿವ್. ಯಾವ ರೇಟ್ನಲ್ಲಾದರೆ ನಾವು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ ಅಂತ ಹೈ ರೇಟಿಂದಾನೇ ಜಾಸ್ತಿ ಮಾಡೋಂಥ ಯೋಚನೆ ಇಲ್ಲ, ಸ್ವಲ್ಪ ಸ್ಲೋ ಡೌನ್ ಮಾಡ್ತೀವಿ ಅಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಳ್ಳುತ್ತೆ. ಫ್ರೆಂಡ್ಸ್, ಇವತ್ತು ಮೇನ್ ಇವೆಂಟ್ ಅಂತೂ ಆಗೋಗಿದೆ. ನಾಳೆ ಡಿಸೆಂಬರ್ 15 ಯುರೋಪಿಯನ್ ಯೂನಿಯನ್ EU ರಿಲೇಟೆಡ್ ಆಗಿ ECB ಅವರ ಅಪ್ಡೇಟ್ ಇದೆ. ಈವನ್ BOE ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರಿಂದಾನು ಬಡ್ಡಿ ರೇಟ್ಗಳ ಬಗ್ಗೆ ಅಪ್ಡೇಟ್ ಇದೆ. ಬಟ್ ಆಲ್ರೆಡಿ ಒಂದು ಇಂಪಾರ್ಟೆಂಟ್ ಇವೆಂಟ್ ಅಂತೂ ಕಂಪ್ಲೀಟ್ ಆಗಿದೆ. ಅದನ್ನು ಫಾಲೋ ಅಪ್ ಮಾಡಿದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಇವೆಂಟ್ ಇದೆ. ಇವತ್ತು ಬರೋವಂಥ 11:30 ಅರೌಂಡ್ ನೈಟ್ ಬರುತ್ತೆ. ಅದನ್ನು ಕಂಪ್ಲೀಟ್ ಆಗಿದೆ ಅಂದರೆ ಮೋಸ್ಟ್ಲಿ ಮಾರ್ಕೆಟಲ್ಲಿ ಇನ್ನು 15 ಚಿಕ್ಕ ಇವೆಂಟ್ಸೇ ಇದೆ. BOE ಆ್ಯಂಡ್ ECB ಇವೆಲ್ಲ ಕಂಪ್ಲೀಟ್ ಆದರೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ದೊಡ್ಡ ಇವೆಂಟ್ಸ್ ಅಂತೂ ಮಾರ್ಕೆಟ್ನಲ್ಲಿ ಇಲ್ಲ. ಇನ್ನು ಮೋಸ್ಟ್ಲಿ ಮಾರ್ಕೆಟ್ ಸ್ವಲ್ಪ ಇವೆಂಟ್ ಫ್ರೀ, ರಿಸ್ಕ್ ಫ್ರೀ ಝೋನ್ಗೆ ಹೋಗ್ಬೋದು. ಅದರಿಂದ ಮೋಸ್ಟ್ಲಿ ಮಾರ್ಕೆಟು ಈ 2 to 3 ಡೇಸ್ನಲ್ಲಿ ಸ್ಟೆಬಿಲೈಸ್ ಆಗ್ತಾ ಇದ್ರೆ ಅದು ಓವರ್ನೈಟ್ ಫ್ಯಾಕ್ಟರ್ಸ್ನ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡೋದಕ್ಕೆ ಕಮ್ಮಿ ಪಾಸಿಬಿಲಿಟಿ ಇರುತ್ತೆ. ಅನ್ಲೆಸ್ ಓವರ್ನೈಟು ಯಾವುದಾದ್ರೂ ಸಡನ್ ಇವೆಂಟ್ ಅಪ್ಡೇಟ್ಸು ಬಂದರೆ ಬಿಟ್ಟರೆ ಪ್ಲ್ಯಾನ್ಡ್ ಇವೆಂಟ್ಸು ಆರ್ ಡೇಟೆಡ್ ಇವೆಂಟ್ಸು ಮಾರ್ಕೆಟ್ನಲ್ಲಿ ಆಫ್ಟರ್ ಡಿಸೆಂಬರ್ 15 ದೊಡ್ಡದಾಗಿ ಯಾವುದೂ ಇಲ್ಲ. ಫ್ರೆಂಡ್ಸ್, 2023 ಎಂಡಿಂಗ್ ಟೈಮ್ಗೆ ನಿಫ್ಟಿ 19,500ಗೆ ಮೂವ್ ಆಗುತ್ತೆ ಅನ್ನೋ ಥರ ಬ್ಯಾಂಕ್ ಆಫ್ ಅಮೆರಿಕಾ ಸೆಕ್ಯೂರಿಟೀಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಯರ್ ಎಲ್ಲ ನಮಗೆ ಆಲ್ಮೋಸ್ಟ್ 2023 ಎಲ್ಲನೂ 17,000 to 20,000 ಇನ್ ಬಿಟ್ವೀನ್ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋ ಥರ. ಮೀನ್ಸು ಎಷ್ಟು ಡೌನ್ ಆಗಿ ಡೌನ್ ಸೈಡ್ ಬಂದ್ರೂ 17,000 ಅಂಡ್ ಅಪ್ ಸೈಡ್ ಎಲ್ಲಿಗೆ ಹೋಗ್ತಿದ್ರು 20,000 ಲೆವೆಲ್, ಈ ಥರ 20,000 ಲೆವೆಲ್ವರೆಗೂ ಈ ಥರ ಮೂವ್ ಆಗಿ ಎಂಡ್ ಆಫ್ ದ ಇಯರ್ನಲ್ಲಿ 19,500 ಹತ್ರ ಸೆಟಲ್ ಆಗತ್ತೆ ಅನ್ನೋ ಥರ ಸೆಕ್ಟರ್ಸ್ ಲೈಕ್ ಫೈನಾನ್ಷಿಯಲ್, ಇಂಡಸ್ಟ್ರಿಯಲ್, ಸಿಮೆಂಟ್, ಮೆಟಲ್ ಅಂಡ್ ಡಿಫರೆನ್ಸಸ್ ಲೈಕ್ ಡಿಫೆನ್ಸ್
FMCG ಅಂಡ್ ಪವರ್ ಯುಟಿಲಿಟೀಸ್ನ ಇವರು ಪಾಸಿಟಿವ್ ಆಗಿ ನೋಡ್ತಿರೋ ಥರ, ಅಂಡ್ IT, ಕನ್ಸ್ಯೂಮರ್, ಆಟೋಸ್, ಟೆಲಿಕಾಂ, ಫಾರ್ಮಾ ಅಂಡ್ ಎನರ್ಜಿ ರಿಲೇಟೆಡ್ ಆಗಿ ಅಷ್ಟೊಂದು ಪಾಸಿಟಿವ್ ಔಟ್ಲುಕ್ ಇವ್ರಿಗೆ ಇಲ್ಲ ಅನ್ನೋ ಥರ ಕಂಪೇರ್ಡ್ ವಿತ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ನಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡುತ್ತೆ 2023 ನಲ್ಲಿ ಅನ್ನೋ ಥರ ಬ್ಯಾಂಕ್ ಆಫ್ ಅಮೆರಿಕಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು PayTM ಬಗ್ಗೆ ಮಾತಾಡ್ಕೊಳ್ಳೋಣ. PayTM ಅವರು 850 crores ವ್ಯಾಲ್ಯೂ ಆಗುವಂಥ ಬೈಬ್ಯಾಕ್ನ ಪ್ರಕಟಣೆ ಮಾಡಿದ್ದಾರೆ. ಸೊ PayTM ಆಸ್ ಎ ಕಂಪನಿ IPO ಮೂಲಕ ರೈಸ್ ಮಾಡಿರುವಂಥ ಹಣದಿಂದ ಮಾಡಿದ್ರೆ ಅದು 10% ಅಂಡ್ ಪ್ರೆಸೆಂಟ್ PayTM ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂಥ ಕ್ಯಾಶ್ ಜೊತೆ ಕಂಪೇರ್ ಮಾಡಿದ್ರೆ 9.2% ಇವರು ಈ ಬೈಬ್ಯಾಕ್ನಲ್ಲಿ ಖರ್ಚು ಮಾಡ್ತಿದ್ದಾರೆ. ಪ್ರೆಸೆಂಟ್ ಇರುವಂಥ ಪ್ರೈಸ್ ಇಂದ ಸಿಗ್ನಿಫಿಕೆಂಟ್ ಅಪ್ಸೈಡ್ಗೆ ಇವರು ಬೈಬ್ಯಾಕ್ ಪ್ರೈಸ್ ಹೇಳಿದ್ದಾರೆ 810 rupees ಅಂತ. ಆದರೆ ಅದು ಓಪನ್ ಮಾರ್ಕೆಟ್ನಲ್ಲಿ, ಮೀನ್ಸ್ ಶೇರ್ ಹೋಲ್ಡರ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿಲ್ಲ, ಓಪನ್ ಮಾರ್ಕೆಟ್ನಲ್ಲಿ. ಅದೂ ನೆಕ್ಸ್ಟ್ 6 months ಅಲ್ಲಿ 810 ರೂಪಾಯಿಗೆ ಜಾಸ್ತಿ ಆಗದೆ 850 crores ವ್ಯಾಲ್ಯೂ ಆಗುವಂಥ ಬೈಬ್ಯಾಕ್ನ ಕ್ಯಾರಿ ಮಾಡ್ತೀವಿ ಅನ್ನೋ ಥರ ಹೇಳ್ತಿದ್ದಾರೆ. ಈವನ್ 810 ರೂಪಾಯಿನೂ ಹೇಳ್ತಿದ್ರು ಇವರು IPO ಪ್ರೈಸಿಂದ ಅದು 62% ಡಿಸ್ಕೌಂಟ್ನಲ್ಲಿ. ಇದು ಏನಕ್ಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ಇವರು IPO ಆಗಿ ಬಂದಾಗ ಈ ಕಂಪನಿ ಮ್ಯಾನೇಜ್ಮೆಂಟು ನಾವು ಇನ್ನೂ ಇದಕ್ಕಂದರೆ ಹೈಯರ್ ಪ್ರೈಸ್ ಇಟ್ಟಿರ್ಬೋದು IPOಗೆ, ಬಟ್ ನಾನು ಶೇರ್ ಹೋಲ್ಡರ್ಸ್ಗೆ ವ್ಯಾಲ್ಯೂ ಕೊಡಬೇಕಂತ ಅನ್ಕೊತಾ ಇದ್ದೀನಿ. ಅದರಿಂದ ಅಲ್ಲಿಂದ ಫಾಸ್ಟ್ ಫಾರ್ವರ್ಡ್ ನೆಕ್ಸ್ಟ್ 1 year ಆದಮೇಲೆ 62% ಡಿಸ್ಕೌಂಟ್ನಲ್ಲಿ ಕಂಪನಿಯವರ ಓನ್ ಶೇರ್ಸ್ನ 810 ರೂಪಾಯಿನಲ್ಲಿ ಓಪನ್ ಮಾರ್ಕೆಟಿಂದ ಬೈಬ್ಯಾಕ್ ಮಾಡ್ತಿದ್ದಾರೆ. ಟೋಟಲಿ 1.62% ಈಕ್ವಿಟಿ ಇನ್ ಟರ್ಮ್ಸ್ ಆಫ್ ಶೇರ್ಸ್ ಪರವಾಗಿ ನೋಡಿದ್ರೆ ಆಕ್ಚುಲಿ ಮಾರ್ಕೆಟ್ ಇನ್ನೂ ಬಿಗ್ ಬೈಬ್ಯಾಕ್ನ ಅಂಡ್ ಇವನ್ ಟೆಂಡರ್ ರೂಟ್ನಲ್ಲಿ ಬೈಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಈ ಥರ ಓಪನ್ ಮಾರ್ಕೆಟಿಂದ ಅಲ್ಲ. ಅದರಿಂದ ಇವತ್ತು ಈ ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಇವನ್ 2% ವರೆಗೂ ನೆಗೆಟಿವ್ನಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟು ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಕಾರ್ಲೆ ಅವರು ಹಾಗೆ ಅಡ್ವಂಟ್ ಅವರು ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ 10% ಎಸ್ ಬ್ಯಾಂಕ್ನಲ್ಲಿ ತಗೊಳ್ಳೋದಕ್ಕೆ ನಿಯರ್ಲಿ 8,900 crores ಹತ್ತಿರ ಖರ್ಚು ಮಾಡ್ತಿರೋ ಹತ್ರ ಇದರ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದೆ ಅಲ್ವಾ. ಫಸ್ಟು ಎಸ್ ಬ್ಯಾಂಕ್ ಅವರಿಗೆ ಇವರಿಗೆ ಮಧ್ಯದಲ್ಲಿ ಡೀಲ್ ಆಗಿರೋ ಥರ, ನೆಕ್ಸ್ಟ್ ಅದಕ್ಕೆ RBI ಅವರು ಒಪ್ಕೊಂಡಿರೋ ಥರ, ಈಗ ನಿನ್ನೆ ಟ್ಯೂಸ್ಡೇ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರ್ತಿರೋಂಥ ಅಪ್ಡೇಟು ಬ್ಯಾಂಕ್ ಅವರು ಕಾರ್ಲೆ ಅವರಿಗೆ ಹಾಗೂ ಅಡ್ವೆಂಟ್ ಅವರಿಗೆ ಮಾಡ್ಕೊಂಡಿರೋಂಥ ಒಪ್ಪಂದದ ಭಾಗವಾಗಿ 370 crores ಶೇರ್ಸ್ ಹತ್ರ ಅಂಡು 256 crores ವಾರೆಂಟ್ನ ಕನ್ವರ್ಟಬಲ್ ವಾರೆಂಟ್ಸ್ನು ಇಶ್ಯೂ ಮಾಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಇದು ಹೊಸ ನ್ಯೂಸ್ ಏನೂ ಅಲ್ಲ, ಅಪ್ಡೇಟ್ ಏನೂ ಅಲ್ಲ, ಯಾವಾಗಲಿಂದನೂ ಮಾರ್ಕೆಟಲ್ಲಿರೋದೆ. ಇದಕ್ಕೆ ಕಾರಣವಾಗಿ ಸ್ಟಾಕ್ ಪ್ರೈಸಲ್ಲಿ ಫಾಲ್ ಏನೂ ಇಲ್ಲ. ಬಟ್ ಮೋರ್ಗನ್ ಸ್ಟ್ಯಾನ್ಲಿ ಅವರು ಎಸ್ ಬ್ಯಾಂಕ್ ಸ್ಟಾಕ್ ರಿಲೇಟೆಡ್ ಆಗಿ ಅಂಡರ್ ವೇಟಿಂಗ್ ರೇಟ್ ಕೊಡ್ತಾ ಪ್ರೀವಿಯಸ್ ಕ್ಲೋಸಿಂಗಿಂದ ನಿಯರ್ಲಿ 20% ಡೌನ್ ಸೈಡ್ಗೆ ಫಾಲ್ ಇರೋದಕ್ಕೆ ಚಾನ್ಸ್ ಇದೆ ಅಂತ ಮೋರ್ಗನ್ ಸ್ಟ್ಯಾನ್ಲಿ ಅವರು ರೇಟಿಂಗ್ ಕೊಡ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿರ್ಬೋದು. ಇನ್ಫ್ಯಾಕ್ಟ್ ಆ ರೇಟಿಂಗ್ನಲ್ಲಿ ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಟೋಟಲ್ ಆಗಿ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಒಂದು ಎಸ್ ಬ್ಯಾಂಕ್ ಅವರು NPS ಕ್ವಾಲಿಟಿನೇ ಇಂಪ್ರೂವ್ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಿರೋ ಥರ, ಬಿಕಾಸ್ ತುಂಬ ಟೈಮ್ಸಿಂದ ನಾವು ಕೇಳಿದೀವಲ್ವಾ, ರೀಕನ್ಸ್ಟ್ರಕ್ಷನ್ ಕಂಪನಿನ ಫಾರ್ಮ್ ಮಾಡಿ ಇವರು NPSನ ಕಮ್ಮಿ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಿರೋ ಥರ. ಅಂಡ್ ಹಾಗೆ ಮಾರ್ಚ್ 2020 ಆ ಟೈಮ್ನಲ್ಲಿ ಇರುವಂಥ 22% ನಾನ್ ಪರ್ಫಾರ್ಮಿಂಗ್ ಅಸೆಂಟ್ನ ಬೈ FY23 ಈ ಫೈನಾನ್ಷಿಯಲ್ ಇಯರ್ ಎಂಡಿಗೆ 9% ತಗೋಬರ್ಬೇಕನ್ನೋ ಥರ. ಅಂಡ್ ಸೆಕೆಂಡ್, ಇಲ್ಲಿಂದ ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಲೋನ್ ಗ್ರೋತು 20% CAGR ಇಂದ ಬೈ FY20 ವರೆಗೂ ಹೋಗುತ್ತೆ ಅನ್ನೋ ಥರ. ಅಂಡ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸು ಪ್ರೆಸೆಂಟ್ ಇರೋ ಜಾಗದಿಂದ 2.6 ಇಂದ 3.2ಗೆ ಇಂಪ್ರೂವ್ ಆಗುತ್ತೆ ಅನ್ನೋ ಥರ ಬೈ FY20ಗೆ. ಅಂಡ್ ಈವನ್ ROEನು ಪ್ರೆಸೆಂಟ್ ಇರೋವಂಥ 0.4% ಇಂದ 1%ಗೆ ಇಂಪ್ರೂವ್ ಆಗ್ಬೋದು. ಈ ಪಾಸಿಟಿವ್ಸ್ ಎಲ್ಲ ಮೆನ್ಷನ್ ಮಾಡ್ತಾ ಇವನ್ ಎಲ್ಲ ಪಾಸಿಟಿವ್ಸು ಎಸ್ ಬ್ಯಾಂಕ್ನಲ್ಲಿ ಇನ್ಕ್ಲೂಡ್ ಆಗ್ತಾ ಸ್ಟಾಕ್ ಟಾರ್ಗೆಟ್ 20 rupees 50 ಅಂತ ಮೆನ್ಷನ್ ಮಾಡ್ತಾ ಇರೋದು. ಪ್ರೀವಿಯಸ್ ಕ್ಲೋಸ್ ಆಗಿರೋಂಥ ಪ್ರೈಸಿಂದ ಓವರ್ ವ್ಯಾಲ್ಯೂಷನ್ಸ್ ಇರುತ್ತಂತ ಎಕ್ಸ್ಪೆಕ್ಟೇಷನ್ಸು. ಸ್ಟಾಕ್ ಇವತ್ತು 8% ಕ್ಲೋಸಿಂಗ್ ಪಾಯಿಂಟ್ಗೆ ಡೌನ್ ಆಗಿದೆ. ನಿನ್ನೆ ವಿಡಿಯೋದಲ್ಲಿ ನಾವು ಎಸ್ ಬ್ಯಾಂಕ್ ಏನಕ್ಕೆ ಈ ಥರ ಬೆಳೀತಾ ಇದೆ ಅಂಡ್ ಇನ್ವೆಸ್ಟರ್ಸ್ ಪರ್ಟಿಕ್ಯುಲರ್ ಆಗಿ ಶಾರ್ಟ್ ಟರ್ಮ್ಸಲ್ಲಿ ಇನ್ವೆಸ್ಟ್ ಮಾಡಿರೋರು ಜ್ಞಾಪಕ ಇಟ್ಕೋಬೇಕಾಗಿರುವಂಥ ಇಂಪಾರ್ಟೆಂಟ್ ಅಲರ್ಟ್ ಏನೋದಂತನೂ ನಿಮಗೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಸ್ ಬ್ಯಾಂಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಆಲ್ರೆಡಿ ಆರ್ ಮಾಡೋಣ ಅಂತ ಅನ್ಕೊಂಡವರು ಅಪ್ಕಮಿಂಗ್ ಇವೆಂಟ್ಸ್ನಂತೂ ತಪ್ಪದೇ ಗಮನಿಸಿ. ನೆಕ್ಸ್ಟು ಲಾರಸ್ ಲ್ಯಾಬ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಇವೆಂಟ್ ಅನ್ನೋ ಥರ ಫೈಜರ್ ಅವರಿಗೆ $1.96 billion ವರ್ತ್ ಮಾಡುವಂಥ ಈ ವೈರಸ್ ರಿಲೇಟೆಡ್ ಆಗಿ ಪ್ಯಾಕ್ಸ್ಲಾಯ್ಡ್ ಥೆರಪಿ ರಿಲೇಟೆಡ್ ಆಗಿ US ಗವರ್ಮೆಂಟ್ ಇಂದ ಕಾಂಟ್ರಾಕ್ಟ್ ಸಿಕ್ಕಿರೋ ಥರ. ಸೊ ಇವ್ರಿಗೆ ಇಷ್ಟೊಂದು ದೊಡ್ಡ ಮೊತ್ತದಲ್ಲಿ ಕಾಂಟ್ರಾಕ್ಟ್ ಸಿಗ್ತಾ ಇರೋದು, ಅವಾಗ ಈ ಪ್ಯಾಕ್ಸ್ಲಾಯ್ಡ್ ರಿಲೇಟೆಡ್ ಆಗಿ ರಾ ಮಟೀರಿಯಲ್ ತಯಾರು ಮಾಡುವಂಥ ಲಾರಸ್ ಲ್ಯಾಬ್ ಅವ್ರಿಗೇನು ಇದರ ರಿಲೇಟೆಡ್ ಆಗಿ ಅಡ್ವಾಂಟೇಜ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾರ್ಕೆಟಲ್ಲಂತೂ ಬಿಲ್ಡ್ ಆಗಿದೆ. ಅಂಡ್ ಇವತ್ತು ಸ್ಟಾಕ್ ನಿಯರ್ಲಿ 1.4% ಪಾಸಿಟಿವ್ನಲ್ಲಿ ಎಂಡ್ ಆಗಿದೆ. ಇವತ್ತು ಬೆಳೆದಿರೋಂಥ ಸ್ಟಾಕ್ ಪ್ರೈಸು ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗ್ತಾ ಆಲ್ ಟೈಮ್ ಲೋಸ್ಗೆ ನಿಯರ್ ಆಗಿದೆ. ನೆಕ್ಸ್ಟು ವಿ-ಗಾರ್ಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ ಏನೂ ಅಲ್ಲ, ಬಟ್ ಈ ಸ್ಟಾಕ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಒಂದು ಅಕ್ವಿಸೇಷನ್ ನಡೆದಿದೆ ಅಲ್ವಾ, ಅದರ ರಿಲೇಟೆಡ್ ಆಗಿ ಸ್ಟಡಿ ಮಾಡಿದಾಗ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತೂ ತಿಳಿದಿದೆ. ಅದು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಶೇರ್ ಮಾಡ್ತಿದ್ದೀನಿ. ವಿ-ಗಾರ್ಡ್ ಅವರು ರೀಸೆಂಟಾಗಿ
660 crores ಖರ್ಚು ಮಾಡಿ ಸನ್ಫ್ಲೇಮ್ ಎಂಟರ್ಪ್ರೈಸಸ್ ರಿಲೇಟೆಡ್ ಆಗಿ ಅವ್ರ ಪಾಲ್ನಂತೂ ತಗೊಂಡಿದ್ದಾರೆ. ಈ ಸನ್ಫ್ಲೇಮ್ ಎಂಟರ್ಪ್ರೈಸಸ್ ಅವರು ಈ ಕುಕಿಂಗ್ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಲೈಕ್ ಕುಕ್ ಟಾಪು, ಚಿಮ್ನಿ, ಪ್ರೆಷರ್ ಕುಕ್ಕರ್ ಅಂಡ್ ಕಿಚನ್ ಅಪ್ಲಯನ್ಸಸ್ ಇದರ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವರ FY20 ರೆವೆನ್ಯೂಸು 263 crores, ಅದು FY22 ಟೈಮ್ಗೆ 350 crores ಆಗಿದೆ. ಸೊ ಒಳ್ಳೆ ರೆವೆನ್ಯೂ ಗ್ರೋತ್ ರೀಸೆಂಟ್ ಇಯರ್ಸಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಮಾರ್ಜಿನ್ಸ್ ನಿಯರ್ಲಿ 12 to 13% ಹತ್ರ ಇದೆ. ಇವೆಲ್ಲ ಏನಕ್ಕೆ ಹೇಳ್ತಿದ್ದೇನೆ ಅಂದರೆ, ವಿ-ಗಾರ್ಡ್ ಅವರು ಅವ್ರಿಗೆ ಪ್ರೆಸೆಂಟ್ ಕಿಚನ್ ಅಪ್ಲಯನ್ಸಸ್ ಸೆಗ್ಮೆಂಟಿಂದ 150 crores ರೆವೆನ್ಯೂ ಬರ್ತಿದೆ. ಈಗ ತಗೊಂತಿರೋವಂಥ ಕಂಪನಿ ಇವರಿಗೆ ಈ ಕಿಚನ್ ಅಪ್ಲಯನ್ಸಸ್ ಸೆಗ್ಮೆಂಟಿಂದ 500 crores ಹತ್ರ ರೆವೆನ್ಯೂ ಜನರೇಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ವಿ-ಗಾರ್ಡ್ ಬ್ರ್ಯಾಂಡನ್ನು ನಾವು ಗಮನಿಸಿದ್ರೆ ಅದು ಮೋಸ್ಟ್ಲಿ ನಮಗೆ ಸೌತ್ ರೀಜನ್ಸಲ್ಲೇ ಜಾಸ್ತಿ ಇರುತ್ತೆ. ಬಟ್ ಇವರು ಈಗ ಅಕ್ವೈರ್ ಮಾಡ್ತಿರೋಂಥ ಸನ್ಫ್ಲೇಮು ಎಂಟೈರು ನಾರ್ತಲ್ಲಿರುತ್ತೆ. ಬಿಕಾಸ್ ಅವ್ರಿಗೆ 80% ಆಫ್ ದ ರೆವೆನ್ಯೂ ನಾನ್ ಸೌತ್ ರೀಜನ್ಸಿಂದಾನೇ ಬರುತ್ತೆ. ಸೊ ಬಿಸ್ನೆಸ್ನಲ್ಲೂ ಇವರಿಗೆ ಡೈವರ್ಸಿಫಿಕೇಶನ್ ಸಿಗತ್ತೆ. ಅಂಡ್ ಇದೇನು ಬಿಗ್ ಅಕ್ವೈಸೇಷನು ಅಲ್ಲ ಕಂಪೇರ್ಡ್ ವಿತ್ ಇವರ ಮಾರ್ಕೆಟ್ ಕ್ಯಾಪಿಟಲ್. ಬಟ್ ಇವರು ತಗೊಂತಿರೋಂಥ ಸೆಗ್ಮೆಂಟನ್ನು ಸ್ಕೇಲಪ್ ಮಾಡ್ಕೊಳ್ಳೋಕ್ಕಾಗ್ತಾ ಇದ್ರೆ, ಲೈಕ್ ಈ ಕಿಚನ್ ಅಪ್ಲಯನ್ಸಸ್ ಸೆಗ್ಮೆಂಟ್ನ ಸ್ಕೇಲಪ್ ಮಾಡೋಕ್ಕಾಗ್ತಾ ಇದ್ರೆ, ದೆನ್ ಡೆಫಿನೆಟ್ಲಿ ಈ ಸೆಗ್ಮೆಂಟು ವಿ-ಗಾರ್ಡ್ ಅವರೊಂದು ಸ್ಟ್ರಾಂಗ್ ಪ್ಲೇಯರ್ ಆಗಿ ಎವಾಲ್ವ್ ಆಗೋದಕ್ಕೆ ಚಾನ್ಸ್ ಇದೆ. ಅದರಿಂದ ರೀಸೆಂಟ್ ಟೈಮ್ಸಲ್ಲಿ ತುಂಬ ದೊಡ್ಡ ಮೊತ್ತದಲ್ಲಿ ಏನೂ ಅಲ್ಲ, ಬಟ್ ಲಾಸ್ಟ್ 5 ಡೇಸ್ನಲ್ಲೇ 7% ಸ್ಟಾಕ್ ಮೂವ್ ಆಗಿದೆ. ಆ್ಯಂಡ್ ಈ ಥರ ಮೂವ್ ಆಗೋದಲ್ಲದೆ ಈ ಅಕ್ವಿಜೇಷನ್ ನೀವು ಪ್ರಾಪರಾಗಿ ಏನಾದರೂ ಪ್ಲೇ ಮಾಡ್ತಾ ಇದ್ರೆ ದೆನ್ ಆ ಸ್ಟಾಕ್ ರಿಲೇಟೆಡ್ ಆಗಿ ಇದು ಲಾಂಗ್ ಟರ್ಮಲ್ಲಿ ಪಾಸಿಟಿವ್ ಆಗಿ ನೋಡ್ಬೋದು. ನೆಕ್ಸ್ಟು LICನಲ್ಲಿ 4 ಇನ್ಶೂರೆನ್ಸ್ ಕಂಪ್ನೀಸ್ನ ಮರ್ಜರ್ ಮಾಡೋದಕ್ಕೆ ಗೌರ್ಮೆಂಟ್ ಯೋಚನೆ ಮಾಡ್ತಿರೋ ಥರ ಆ ಕಂಪ್ನೀಸ್ ಯಾವುದು ಅಂದರೆ ನ್ಯಾಷನಲ್ ಇನ್ಶೂರೆನ್ಸ್, ನ್ಯೂ ಇಂಡಿಯಾ ಇನ್ಶೂರೆನ್ಸ್, ಓರಿಯೆಂಟಲ್ ಇನ್ಶೂರೆನ್ಸ್ ಆ್ಯಂಡ್ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್. ಈ 4 ಗೌರ್ಮೆಂಟ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ನ LICಲ್ಲಿ ಮರ್ಜರ್ ಮಾಡೋದಕ್ಕೆ ಗೌರ್ಮೆಂಟ್ ಯೋಚನೆ ಮಾಡ್ತಿರೋ ಥರ ಡೇಟಾ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟು ಕೋಲ್ಗೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕ್ ಏನಕ್ಕೆ ಇಷ್ಟೊಂದು ಫಾಲ್ ಆಗಿದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂದೂಸ್ತಾನ್ ಯೂನಿಲಿವರ್ ಇಂದ ಬಂದಿರೋಂಥ ಪ್ರಭಾ ನರಸಿಂಹನ್ ಅವರು ಕೋಲ್ಗೇಟ್ ಹೊಸ CEO ಎಲೆಕ್ಟ್ ಆದಮೇಲೆ ಪ್ರಭಾ ನರಸಿಂಹನ್ ಅವರು ರೀಸೆಂಟ್ ಆಗಿ ಅನಲಿಸ್ಟ್ ಮೀಟ್ನ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಕೋಲ್ಗೇಟ್ ಇಲ್ಲಿಂದ ಹೇಗೆ ಗ್ರೋತ್ ಆಗಬೇಕಂತ ಅನ್ಕೊಂತಿರೋ ಥರ ಅವ್ರು ಹೇಳಿರೋಂಥ 4 ಪಾಯಿಂಟ್ ಸ್ಟ್ರಾಟಜಿ ಹೇಳಿದ್ದಾರೆ. ಫಸ್ಟ್, ಈಗಿರೋಂಥ ಪ್ರಾಡಕ್ಟ್ಸಿಂದಾನೇ ವ್ಯಾಲ್ಯೂಮ್ ಜಾಸ್ತಿ ಮಾಡ್ಕೋಬೇಕನ್ನೋ ಥರ. ಆ್ಯಂಡ್ ಸೆಕೆಂಡು, ಪ್ರೆಸೆಂಟ್ ಇರೋಂಥ ಪ್ರಾಡಕ್ಟ್ಸ್ ಅಲ್ಲದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡಿ ಪ್ರೀಮಿಯಮೈಸೇಷನ್ ಮಾಡಬೇಕನ್ನೋ ಥರ, ಮೀನ್ಸ್ ಇನ್ನೂ ಹೈಯರ್ ಪ್ರೈಸ್ ಇರೋಂಥ ಕೋಲ್ಗೇಟ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಬೇಕಂತ ಅಂದ್ಕೊಂಡಿರೋ ಥರ. ಆ್ಯಂಡ್ ಥರ್ಡು, ಟೂತ್ಪೇಸ್ಟ್ ಸೆಗ್ಮೆಂಟ್ ಅಲ್ಲದೆ ನಾನ್ ಟೂತ್ಪೇಸ್ಟ್ ಸೆಗ್ಮೆಂಟ್ನಲ್ಲೂ ಲೈಕ್ ಬ್ರಷ್ ಆ್ಯಂಡ್ ಓರಲ್ ಕೇರ್ ಸೆಗ್ಮೆಂಟ್ನಲ್ಲೂ ಗ್ರೋ ಆಗಬೇಕನ್ನೋ ಥರ. ಆ್ಯಂಡ್ ಬೇರೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸನ್ನು ಇವರು ಪೋರ್ಟ್ಫೋಲಿಯೋಲಿ ಜಾಸ್ತಿ ಮಾಡ್ಕೋಬೇಕನ್ನೋ ಥರ ಅಪ್ಡೇಟ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಎಲ್ಲ ಪಾಸಿಟಿವ್ ಅಪ್ಡೇಟ್ಸೇ. ಬಟ್ ಇವರು ಈ ಥರ ಸ್ಟೇಟ್ಮೆಂಟ್ಸ್ ಮಾಡಿದ ಮೇಲೆ ಸಿಟಿ ಅವರು ಆ್ಯಂಡ್ ಬೇರೆ ಬ್ರೋಕಿಂಗ್ ಫೇಮ್ಸ್ ಎಲ್ಲನೂ ಇವರು ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಪರ್ಟಿಕ್ಯುಲರ್ ಆಗಿ ವ್ಯಾಲ್ಯೂಮ್ ಜಾಸ್ತಿ ಮಾಡ್ಕೋಬೇಕಂತ ಆ್ಯಂಡ್ ಪ್ರೀಮಿಯಮೈಸೇಷನ್ ಲೈಕ್ ಹೈಯರ್ ಎಕ್ಸ್ಪೆನ್ಸಸ್ ಇರೋಂಥ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಬೇಕಂದ್ರೆ ಇವೆರಡೂ ಯಾವಾಗಲೂ ಒಂದಾಗಿ ಯಾವ ಬ್ರ್ಯಾಂಡ್ಗೂ ಆಗಲ್ಲ ಅಂತ. ಅದಕ್ಕೋಸ್ಕರ ತುಂಬ ಜಾಸ್ತಿ ಖರ್ಚು ಮಾಡಬೇಕಾಗತ್ತೆ. ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲಿ ಕೋಲ್ಗೇಟು ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹುಷಾರಾಗಿ ಟ್ರ್ಯಾಕ್ ಮಾಡಬೇಕಾಗತ್ತೆ ಅಂತ ಸಿಟಿಯವರು ಸೆಲ್ ರೇಟಿಂಗ್ ಕೊಡ್ತಾ ಸ್ಟಾಕ್ ಟಾರ್ಗೆಟ್ ಇಲ್ಲಿಂದ 1650 ಟಾರ್ಗೆಟ್ನ, ನೋಮ್ರಾ ಅವರು ನ್ಯೂಟ್ರಲ್ ರೇಟಿಂಗ್ ಕೊಡ್ತಾ 1600 ಟಾರ್ಗೆಟ್ನ. ಈ ಥರ ಮೋಸ್ಟ್ ಆಫ್ ದಿ ಬ್ರೋಕಿಂಗ್ ಆ್ಯಂಡ್ ರೇಟಿಂಗ್ ಏಜೆನ್ಸೀಸು ವ್ಯಾಲ್ಯೂಮ್ ಜಾಸ್ತಿ ಮಾಡ್ಕೊತೀವಿ, ಜಾಸ್ತಿ ಪ್ರೈಸ್ ಇರೋ ಪ್ರಾಡಕ್ಟ್ನು ಸೆಲ್ ಮಾಡಬೇಕಂತ ಅನ್ಕೊತಿರೋಂಥ ಪಾಸಿಟಿವ್ ಸ್ಟೇಟ್ಮೆಂಟ್ಸನ್ನು ಇವೆಲ್ಲ ಪಾಸಿಟಿವ್ ಅಲ್ಲ ಅಂತ ಒಂದು ಒಪಿನಿಯನ್ನು ಒಂದು ಪಾಸಿಬಲ್ ಆಗಬೇಕಂದ್ರೆ ತುಂಬ ಜಾಸ್ತಿ ಸ್ಪೆಂಡ್ ಮಾಡಬೇಕನ್ನೋ ಥರ, ಆ ಥರ ಸ್ಪೆಂಡ್ ಮಾಡ್ತಾ ಇದ್ದಾಗ ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕನ್ನೋ ಥರ ಸ್ಟೇಟ್ಮೆಂಟ್ಸ್ ಕೇಳಿಸ್ತಾ ಇರೋ ಕಾರಣವಾಗಿ ಇವತ್ತು ಕೋಲ್ಗೇಟ್ ಸ್ಟಾಕು 4% ಡೌನ್ ಆಗಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ನಿಫ್ಟಿ ಟಾಪ್ ಸೈಡು 18,680 ಆ್ಯಂಡ್ ಅದರ ಅಬೌವ್ ಬರ್ತಾ ಇದ್ರೆ 18,770 ಆ್ಯಂಡ್ ನಿಫ್ಟಿ ಬಿಲೋ ಏನಾದರೂ ಮೂವ್ ಆಗ್ತಾ ಇದ್ರೆ 18,590 to 18,620 ಈ ರೇಂಜ್ನ ಸಪೋರ್ಟಾಗಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ 44,040 to 44,120 ಇದನ್ನಂತೂ ಇಂಪಾರ್ಟೆಂಟ್ ಝೋನಾಗಿ ಗಮನಿಸ್ತಾ ಇದ್ದೀನಿ. ಇವತ್ತು ಮೋಸ್ಟ್ಲಿ ಈ ಝೋನಲ್ಲೇ ನಮಗೆ ಕನ್ಸಲ್ಟೇಷನ್ ಅಂತೂ ಕಾಣಿಸಿದೆ. ಆ್ಯಂಡ್ ಕ್ಲೋಸಿಂಗು ಇದೇ ಝೋನಲ್ಲೇ ಆಗಿದೆ ಅಲ್ವಾ. ಇಫ್ ಇನ್ ಕೇಸ್ ಈ ಝೋನ್ ಬ್ರೇಕ್ಔಟ್ ಆಗಿ ಅಪ್ಸೈಡ್ ಬರ್ತಿದ್ರೆ 44,273ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ, ಅದೇ ಈ ಝೋನು ಬ್ರೇಕ್ ಆಗಿ ಡೌನ್ ಸೈಡ್ ಬರ್ತಿದ್ರೆ 43,840ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಶೈನ್ ಡೇಟಾ ರೀಸೆಂಟ್ ಟೈಮ್ಸಲ್ಲಿ ಕಾನ್ಸ್ಟೆಂಟ್ ಆಗಿ ನಾವು ಮೇಂಟೈನ್ ಮಾಡ್ತಿರೋಂಥ ರೇಂಜು 18,400 to 18,900 ಮೀನ್ಸ್ 18,400 ಅಂದರೆ ಡೌನ್ ಸೈಡ್ ಹೋಗಲ್ಲ ಅಂತ 18,400 ಪುಟ್ನ
ಆ್ಯಂಡ್ 18,900 ಅಂದರೆ ಅಪ್ಸೈಡ್ ಹೋಗಲ್ಲ ಅಂತ 18,900 ಕಾಲ್ನ ಸ್ಟ್ರಾಂಗಲ್ ಮಾಡಿರೋರು ಆರ್ ಡೈರೆಕ್ಷನಲ್ ಆಗಿ ನೋಡೋರು ಈ 2 ಸ್ಟ್ರೈಕ್ ಪ್ರೈಸ್ ಹತ್ರನೇ ಆಕ್ಟಿವ್ ಆಗಿ ಇರ್ಬೋದು. ನಾನಂತೂ ಪರ್ಸನಲ್ ಆಗಿ ಇದೇ ರೇಂಜ್ ನೋಡ್ತಾ ಇದ್ದೀನಿ ತುಂಬ ಡೇಸಿಂದಾನು. ಸ್ಟಿಲ್ ಇದೇ ರೇಂಜ್ನಂತೂ ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಮಾರ್ಕೆಟ್ ಪರವಾಗಿ ನೋಡ್ತಾ ಇದ್ರಿ ಡಿಸೆಂಬರ್ ಮಂತ್ಲಿ ಆ್ಯಂಡ್ ಈವನ್ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ನಲ್ಲೂ 18,800 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಆ್ಯಂಡ್ 18,400 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ನಾನಂತೂ ಅಪ್ಸೈಡ್ 18,900ನ ಡೌನ್ ಸೈಡ್ 18,400ನ ಈ 500 ಪಾಯಿಂಟ್ ರೇಂಜ್ನಂತೂ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.